ಬಿಕ್ಕಟ್ಟು ಬಗೆಹರಿಸೋದು ಹೇಗೆ ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ನಮ್ಮ ಜೊತೆಗೆ ಮೂರು ಪಕ್ಷಗಳ ಪ್ರಮುಖ ರಾಜಕೀಯ ಪಕ್ಷಗಳ ನೇತಾರರಿದ್ದಾರೆ. ನಾವು ಮಾತಾಡ್ತಾ ಇದ್ದೀವಿ ಜನಲೋಕಪಾಲ್ ಮಸೂದೆಯ ಬಗ್ಗೆ ಮತ್ತು ಈ ಬಿಕ್ಕಟ್ಟನ್ನು ಬಗೆಹರಿಸೋದ್ರ ಬಗ್ಗೆ. ಸೊ ಮತ್ತೊಂದು ಸಲ ನಾನು ಸುದರ್ಶನ್ ಅವರು ಕೇಳಿ, ಸುದರ್ಶನ್ ಅವರು, ಈಗ ನಿಮ್ಮ ಪ್ರಕಾರ ಓಕೆ, ನಿಮ್ಮ ಹತ್ರ ನೀವು ಹೇಳಿದರೆ ಚರ್ಚೆ ಆಗಬೇಕು, ಸಹಮತ ಆಗಬೇಕು, ಎಲ್ಲವೂ ಸರಿ, ಒಪ್ಕೋಣ. ಆದರೆ ತುಂಬ ವರ್ಷಗಳಿಂದ ಇದು ಆಗ್ತಾ ಇರೋದ್ರಿಂದ ಸ್ವಲ್ಪ ರೆಸ್ಟ್ಲೆಸ್ನೆಸ್ ಕಂಡ್ರೆ ಜನರಲ್ಲಿ ಅದರಲ್ಲಿ ಯಾವ ತಪ್ಪೂ ಇಲ್ಲ. ಯಾಕಂದರೆ ವರ್ಷಗಳಿಂದ ನೋಡ್ಕೊಂಬಂದು ದಶಕಗಳಿಂದ ಈ ಭ್ರಷ್ಟಾಚಾರ ನೋಡಿದ್ದೀವಿ. ಆಮೇಲೆ ಹೋಗ್ಬಿಟ್ಟಿದೆ ಎಲ್ಲ ಪಕ್ಷಗಳ ಮೇಲೂ, ಎಲ್ಲ ರಾಜಕೀಯ ನೇತಾರರ ಮೇಲೂ, ಕೆಲವೊಬ್ಬರನ್ನ ಬಿಟ್ಟರೆ. ಅಂಥ ಸಂದರ್ಭದಲ್ಲಿ ಈ ಥರ ಒಂದು ಹಂತದ ರೆಸ್ಟ್ಲೆಸ್ನೆಸ್ ಕಾಣ್ತಾ ಇದೆ. ಇದಕ್ಕೆ ಸ್ಪಂದಿಸ್ತಾ ಇಲ್ಲ ಈ ಕೇಂದ್ರ ಸರ್ಕಾರ. ಅದರ ಇಚ್ಛಾಶಕ್ತಿ ಮತ್ತು ಅದರ ಇಂಟೆನ್ಷನ್ ಸರಿ ಇದೆ ಅಂತ ಅನ್ನಿಸ್ತಾ ಇಲ್ಲ. ನೀವು ಹೇಳ್ಬೋದು ನಿಮ್ಮ ರಾಜಕಾರಣಿಯ ಭಾಷೆಯಲ್ಲಿ ಮಸೂದೆಗಳ ಬಗ್ಗೆ, ಸಹಮತದ ಬಗ್ಗೆ, ಒಮ್ಮತದ ಬಗ್ಗೆ ಹೇಳ್ಬೋದು. ಆದರೆ ನಿಜಕ್ಕೂ ನಿಮಗೊಂದು ಅಣ್ಣಾ ಹಜಾರೆ ಅವ್ರಿಗೆ ಹೇಗೆ ಒಂದು ಇಂಟೆನ್ಷನ್ ಇದೆ ಅಂತ ನೀವು ಒಪ್ಕೊಂಡ್ರಿ, ಅದೇ ಥರ ಜನಸಾಮಾನ್ಯರಿಗೆ ಕೇಂದ್ರ ಸರ್ಕಾರದ ಇಂಟೆನ್ಷನ್ ಕೂಡ ಚೆನ್ನಾಗಿದೆ ಅಂತ ಅನ್ನಿಸ್ತಾ ಇಲ್ಲ. ಅದನ್ನು ಸರಿಪಡಿಸೋದು ಹೇಗೆ? ನೋಡಿ, ಏನು 10 ದಿವಸಗಳಿಂದ ಅವರು ನಿರಸನ ಮಾಡ್ಕೊಂಡು ಬಂದಿದ್ದಾರೆ, ಪೀಸ್ಫುಲ್ಲಾಗಿ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಸರ್ಕಾರದ ಮೇಲೆ ಒತ್ತಡವನ್ನು ತರೋದಕ್ಕೆ, ಜನರ ಗಮನವನ್ನು ಸೆಳೆಯೋದಕ್ಕೆ ಏನೆಲ್ಲ ಪ್ರಯತ್ನ ಮಾಡ್ಬೋದು, ಒಂದು ಪರಿಣಾಮಕಾರಿಯಾಗಿ ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಸರ್ಕಾರ ಜವಾಬ್ದಾರಿಗೆ ಮಾಡಲ್ಲ, ಗಮನ ಹರಿಸ್ತಾ ಇಲ್ಲ ಅಂತ ಹೇಳುವಂಥದ್ದು ಕೂಡ ಸರಿ ಹೋಗಲಾರ್ದು. ಸರ್ಕಾರಕ್ಕೂ ಕೂಡ ಒಂದು ರಾಷ್ಟ್ರೀಯ ಜವಾಬ್ದಾರಿ ಇದೆ. ಸೊ ಅದರಲ್ಲೂ ಕೂಡ ಒಂದು ಕೇಂದ್ರ ಸರ್ಕಾರಕ್ಕೆ ನ್ಯಾಷನಲ್ ರೆಸ್ಪಾನ್ಸಿಬಿಲಿಟಿ ಇದೆ. ಇದು ಯಾವುದು, ಅದಕ್ಕೆ ಭಾಳ ವಿಸ್ತೃತವಾದಂಥ ಚರ್ಚೆ ಆಗಲೇಬೇಕಾಗುತ್ತೆ, ಖಂಡಿತವಾಗಲೂ ಕೂಡ ಆಗಬೇಕಾಗುತ್ತೆ. ಒಂದು ನಿಮಿಷ, ಅರುಣ್ ರಾಯ್ ಅವರು ಕೂಡ ಒಂದು ಅತ್ಯುತ್ತಮವಾದಂಥ ಲೇಖನವನ್ನು ಕೂಡ ಅವರು ಬರೆದಿದ್ದಾರೆ. NDTVನಲ್ಲೂ ಕೂಡ ಬಹಳ ದೀರ್ಘವಾಗಿ ಅವ್ರ ಜೊತೆ ಆದಂಥ ಸಂವಾದದ ಜನರು ಕೂಡ ಕೇಳಿದ್ದಾರೆ. ಅನೇಕ ಸೂಕ್ಷ್ಮವಾದಂಥ ವಿಷಯಗಳು ಕೂಡ ಇದ್ದಾವೆ. ಈ ದೇಶದಲ್ಲಿ ವೈವಿಧ್ಯತೆ ಇದೆ. ಭ್ರಷ್ಟಾಚಾರ ನಿಗ್ರಹ ಖಂಡಿತವಾಗ್ಲೂ ಕೂಡ ಮಾಡಲೇಬೇಕಾಗತ್ತೆ. ಅದ್ರ ಬಗ್ಗೆ ಯಾವ ರಾಜಕೀಯ ಪಕ್ಷನೂ ಕೂಡ ಬೇರೆ ಅಭಿಪ್ರಾಯಗಳನ್ನು ಹೇಳಕ್ ಬರೋದಿಲ್ಲ. ಆದ್ರೆ ಆ ವ್ಯವಸ್ಥೆಯನ್ನ ಹೇಗೆ ಕಠಿಣವಾದಂಥ ನಿಲುವನ್ನು ತೆಗೆದುಕೊಳ್ಬೇಕಾದ್ರೆ, ಹೇಗೆ ಅದಕ್ಕೆ ಕಾನೂನುಗಳನ್ನು ನಾವು ರಚನೆಯನ್ನು ಮಾಡಬೇಕಾಗತ್ತೆ, ಹೇಗೆ ಮಾಡಬೇಕು. ಈಗ ಸ್ಟ್ಯಾಂಡಿಂಗ್ ಕಮಿಟಿ ಇದೆ. ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಬರೀ ಕಾಂಗ್ರೆಸ್ಸಿನ ಪಾರ್ಲಿಮೆಂಟರಿ ಸದಸ್ಯರು ಮಾತ್ರ ಇರೋದಿಲ್ಲ. ಎಲ್ಲ ಪ್ರಮುಖ ರಾಜಕೀಯ ಪಕ್ಷಗಳ ಪಾರ್ಲಿಮೆಂಟಿನ ಸದಸ್ಯರುಗಳು ಒಂದು ಸ್ಟ್ಯಾಂಡಿಂಗ್ ಕಮಿಟಿಯಲ್ಲಿ ಇರ್ತಾರೆ. ಅವರು ಒಂದು ಎಲ್ಲ ಈಗ ಅಲ್ಲಿಗೆ ರೆಫರ್ ಮಾಡ್ತಿದ್ದಾರೆ. ಈಗ ಸರ್ಕಾರದ ಮುಂದೆ ಇರ್ತಕ್ಕಂಥದ್ದು ಮತ್ತು ಜನಲೋಕಪಾಲ್ ಸಮಿತಿಯವರು ಕೊಟ್ಟಿರ್ತಕ್ಕಂಥ ವಿಧೇಯಕ ಮತ್ತು ಬೇರೆ ಬೇರೆ ಸಂಘ ಸಂಸ್ಥೆಗಳು ಅಭಿಪ್ರಾಯಗಳನ್ನು ಕೊಡೋದಕ್ಕೂ ಕೂಡ ಸಾರ್ವಜನಿಕರಿಗೂ ಕೂಡ ಅದಕ್ಕೆ ಅವಕಾಶಗಳನ್ನು ಕೊಡ್ತಾರೆ. ಹಾಗೆ ಅರುಣ್ ರಾಯ್ ಅಂತ ಪ್ರತಿಭಾವಂತರು ಏನು ಲೇಖನಗಳನ್ನು ಮಾಡಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ, ಅದ್ರ ಬಗ್ಗೆನೂ ಕೂಡ ಅವರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕಾಗತ್ತೆ. ನಂತರ ಅದು ಪಾರ್ಲಿಮೆಂಟಿನ ಮುಂದೆ ಬರುತ್ತೆ. ನಿಜ, ಇದು ತಡ ಆಗಿದೆ ಅಂತಕ್ಕಂಥ ಅಭಿಪ್ರಾಯ ಸಾಮಾನ್ಯವಾಗಿ ದೇಶದ ಎಲ್ಲ ಜನರಿಗೂ ಕೂಡ ಬರಬಹುದು. ಈ ವಿಧೇಯಕಗಳಿದಲ್ಲ, ವಿಧೇಯಕಗಳು ಬರೋದೇ ಹೀಗೆ. ವಿಧೇಯಕಗಳು ಜನರ ಅಗತ್ಯಗಳನ್ನು ಗಮನದಲ್ಲಿ ಇಟ್ಕೊಂಡ್ರು, ಜನರ ಒತ್ತಾಸೆಗಳನ್ನ ಗಮನಿಸಿಕೊಂಡು ಆಗಿಂದಾಗೆ ಪಾರ್ಲಿಮೆಂಟ್ಗಳಲ್ಲಿ ವಿಧೇಯಕಗಳನ್ನು ರಚನೆ ಮಾಡ್ತಕ್ಕಂಥದ್ದೇ ಪಾರ್ಲಿಮೆಂಟಿನ ಕೆಲಸ, ಶಾಸನಸಭೆಗಳ ಕೆಲಸ. 66ರಲ್ಲಿ ಯಾಕಾಗ್ಲಿಲ್ಲ? ಕೆಲವು ವಿಷಯಗಳ, ಈಗ ಇವತ್ತು ಮಹಿಳಾ ರಿಸರ್ವೇಶನ್ ಇದೆ, ಎಷ್ಟು ದೀರ್ಘಕಾಲ ಚರ್ಚೆ ಆಗ್ತಾ ಇದೆ. ಸೊ ಅದು ಮಸೂದೆ ವಿಧೇಯಕ ಪಾಸ್ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಏನೆಲ್ಲ ಅನಾನುಕೂಲಗಳನ್ನ ನಾವು ನೋಡ್ಕೊಂಡು ಬಂದಿದ್ದೀವಿ ಅಂತಲೂ ಕೂಡ ಗೊತ್ತಿದೆ. ಆದ್ರಿಂದ ಕೆಲವು ವಿಧೇಯಕಗಳೇನಾಗುತ್ತೆ, ಕೆಲವು ವಿಧೇಯಕಗಳು ತತ್ಕ್ಷಣಕ್ಕೆ ಆಗ್ಬಿಡ್ತವೆ, ಕೆಲವು ವಿಧೇಯಕಗಳಿಗೆ ದೀರ್ಘವಾದಂತ ಚರ್ಚೆಗಳಾಗಬೇಕಾಗುತ್ತೆ, ಬೇರೆ ಬೇರೆ ಅಭಿಪ್ರಾಯಗಳು ಕೂಡ ಸಂಗ್ರಹ ಮಾಡಬೇಕಾಗುತ್ತೆ. ಸೊ ಆದ್ರಿಂದ ಉದ್ದೇಶಪೂರ್ವಕವಾಗಿ ಇದನ್ನ ಏನೋ ತಡ ಮಾಡ್ತಾ ಮನಮೋಹನ್ ಸಿಂಗ್ ಅವರ ಪ್ರಾಮಾಣಿಕತೆಯನ್ನು ಯಾರು ಕೂಡ ಪ್ರಶ್ನೆ ಮಾಡ್ಲಿಕ್ಕಾಗಲ್ಲ. ಅಣ್ಣಾ ಹಜಾರೆ ಪ್ರಾಮಾಣಿಕತೆ ಯಾರು ಹೇಗೆ ಪ್ರಶ್ನೆ ಮಾಡ್ಲಿಕ್ಕಾಗೋದಿಲ್ವೋ, ಹಾಗೇನೆ ಮನಮೋಹನ್ ಸಿಂಗ್ ಅವರು ಕೂಡ ಅತ್ಯಂತ ಪ್ರಾಮಾಣಿಕವಾಗಿ ಈ ದೇಶದಲ್ಲಿ ಅವ್ರ ಸೇವೆಯನ್ನು ಅವ್ರು ಮಾಡ್ಕೊಂಡು ಬಂದಿದ್ದಾರೆ. ಒಬ್ಬ ಪ್ರಧಾನಮಂತ್ರಿ ಆಗಿರ್ಬೋದು, ಒಬ್ಬ ಹಣಕಾಸಿನ ಸಚಿವೆಯಾಗಿ ಕೂಡ ಅವ್ರು ಮಾಡಿದಂಥ ಪ್ರಯತ್ನ ಎಂಥ ದಿವಾಳಿತನದ ಪರಿಸ್ಥಿತಿಗೆ ಹೋಗಿತ್ತು 92ರಲ್ಲಿ. ಅದರಿಂದ ಒಂದು ಪ್ರಾಮಾಣಿಕವಾದಂಥ ಪ್ರಯತ್ನ. ಅರೆ, ಒಂದು ಸರ್ಕಾರ ಅಂತ ಹೇಳಿದ್ರೆ ಅನೇಕ ಜವಾಬ್ದಾರಿಗಳಿರ್ತವೆ. ಅದನ್ನ ವಿವಿಧ ಕೋನಗಳಿಂದ ಒಂದು ವಿಧೇಯಕಗಳನ್ನ ನೋಡ್ಬೇಕಾಗತ್ತೆ. ವಿಷಯಗಳನ್ನ ಬರೀ ನಮ್ಮ ಮೂಗಿನ ನೇರಿಕೆ ಹೇಳಕ್ಕಾಗೋದಿಲ್ಲ, ಡಿಕ್ಟೇಟ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇದು ಡಿಕ್ಟೇಟರ್ಶಿಪ್ ವ್ಯವಸ್ಥೆಯಲ್ಲಿ ನಾವು ಯಾರು ಇಲ್ಲ. ನಮ್ದೊಂದು ಸದುದ್ದೇಶ ಇದೆ, ನನ್ನ ಸದುದ್ದೇಶವನ್ನ ನೀವು ಯಾರು ಪ್ರಶ್ನೆ ಮಾಡಬಾರ್ದು, ನೀವು ಈಗಲೇ ಒಪ್ಕೊಂಡ್ಬೇಕು ಅಂತ ಹೇಳ್ತಕ್ಕಂಥ ಒತ್ತಡ ತಂತ್ರ ಇದೆಯಲ್ಲ, ಈ ಒತ್ತಡ ತಂತ್ರ ಕೂಡ ಇದೊಂದು ಪ್ರಜಾಪ್ರಭುತ್ವ ವಿರೋಧಿ ಕ್ರಮ ಆಗುತ್ತೆ. ನೀವು ಪ್ರಜಾಪ್ರಭುತ್ವದ ಆಶಯ ಇರೋದೇ ಜನಾಭಿಪ್ರಾಯವನ್ನು ಗೌರವಿಸೋದ್ರಲ್ಲಿ. ಜನಾಭಿಪ್ರಾಯವನ್ನು ಗೌರವಿಸ್ತಿರ್ತಕ್ಕಂಥ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ ಅರ್ಥ ಇಲ್ಲ. ಇವತ್ತು ನೀವು ಹಿಂದೆ ತಪಸ್ ಮಾಡ್ತಿದ್ದವ್ರನ್ನ ತಪಸ್ ಕೆಡಿಸೋಕ್ಕೆ ರಂಬೆ ಊರ್ವಶಿ ಮೇನಕೆಯರನ್ನ ಬಿಟ್ಟು ತಪಸ್ ಕೆಡಿಸೋರಂತೆ. ಇವತ್ತು ಅಣ್ಣಾ ಹಜಾರೆ ಅವರ ನಿರಸನದ ಹೋರಾಟದ ಸದುದ್ದೇಶಕ್ಕೆ ಭಂಗ ತರುವ ರೀತಿಯಲ್ಲಿ ಕೆಲವು ಈಗಾಗಲೇ ವಿವಾದಗಳನ್ನು ಹುಟ್ಟುಹಾಕುವಂಥ ಷಡ್ಯಂತ್ರ ನಡೀತಾ ಇದೆ. ಅದಕ್ಕೆ ವ್ಯಾಪಕತೆ ಬೆಂಬಲ ಸಿಗದೇ ಇರ್ಬೋದು. ಒಂದು ಕಡೆ ಬುಖಾರಿ ಅವರು ಹೇಳ್ತಾರೆ, ಒಂದೇ ಮಾತ್ರ ಭಾರತ್ ಮಾತಾ ಕಿ ಘೋಷಣೆ ಕೂಗ್ತಾ ಇದ್ದಾರೆ, ಇದು ನಮ್ಮ ಇಸ್ಲಾಮಿಕ್ ವಿರುದ್ಧ, ಮುಸ್ಲಿಮ್ರು ಯಾರು ಪಾಲ್ಗೊಳ್ಬಾರ್ದು. ಅಂದ್ರೆ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಬಿಟ್ಬಿಟ್ರು.
ಅದಕ್ಕೆ ಬಹಳಷ್ಟು ಮುಸ್ಲಿಮರು ಅದಕ್ಕೆ ವಿರೋಧ ಕೂಡ ವ್ಯಕ್ತಪಡಿಸಿದ್ದಾರೆ. ಅಂದ್ರೆ ವಿರೋಧ ವ್ಯಕ್ತಪಡಿಸಿದ್ರು. ಆದ್ರೆ ಬುಖಾರಿ ಅಂತವ್ರ ಹೇಳಿಕೆಯನ್ನ ಕೊಡಿಸಿದ್ದಾರೆ. ಬುಖಾರಿ ಅಂತ ಈ ದೇಶದಲ್ಲಿ ಒಂದೇ ಮಾತ್ರ ಸ್ವತಂತ್ರ ಪೂರ್ವದಿಂದಲೂ ಹೇಳ್ತಾ ಇರ್ತಕ್ಕಂಥದ್ದು. ಅದರ ಸದಾಶಯ, ಅದ್ರ ಹಿಂದಿರ್ತಕ್ಕಂಥ ಭಾವನೆಯನ್ನ ಅವ್ರಿಗೆ ಅರ್ಥ ಮಾಡಿಸ್ತಕ್ಕಂಥ ಕೆಲಸ ನಮ್ಮ ದೇಶದ ವ್ಯವಸ್ಥೆಯಲ್ಲಿ ನಡೀಲೇ ಇಲ್ಲ. ಬದಲಿಗೆ ಅವ್ರನ್ನ ಹೆಚ್ಚು ಅವ್ರನ್ನ ಉದ್ರೇಕಿಸ್ತಕ್ಕಂಥ ಕೆಲಸವೇ ನಡೀತಾ ಬಂತು ಒಂದು ಆ ಕಡೆ. ಇನ್ನೊಂದು ಕಡೆ ನನಗೆ SMS ಬಂತು. SMS ಅಲ್ಲಿ ಏನು ಅಂತಂದ್ರೆ, ಇದು ಮೇಲ್ವರ್ಗದವರ ಚಳವಳಿ, ಅಂಬೇಡ್ಕರ್ ಅವರ ಸಂವಿಧಾನವನ್ನು ಬದಲಾಯಿಸೋದಕ್ಕೆ ನಡೆಸ್ತಿರ್ತಕ್ಕಂಥ ಹುನ್ನಾರ, ಹಾಗಾಗಿ ದಲಿತ ವರ್ಗ ಇದನ್ನು ಪ್ರತಿಭಟಿಸಬೇಕು ಅಂತಕ್ಕಂಥ SMS ಬಂತು. ಮೇಲ್ವರ್ಗದ ಚಳವಳಿ ಒಂದು ಫಾರ್ವರ್ಡ್ ಮೆಸೇಜು. ಇಲ್ಲಿ ಬಹುಶಃ ಇದ್ರೊಳಗೆ ಇದೆ SMS ಮೊಬೈಲ್ನಲ್ಲಿ. ಮತ್ತೆ ಪ್ರತಿ ಚಳವಳಿಗಳನ್ನು ಹುಟ್ಟಾಕ್ತಕ್ಕಂಥ ಷಡ್ಯಂತ್ರ ನಡೀತು. ಇದು ಕೂಡ ಒಂದು ಪಿತೂರಿ. ಅವತ್ತಿನ ಕಾಲದಲ್ಲಿ ರಂಬೆ ಊರ್ವಶಿ ಮೇನಕೆಯನ್ನು ಕಳಿಸಿದ್ರೆ ಈ ರೀತಿ ಮಾಡೋದ್ರ ಮೂಲಕ ಚಳವಳಿಗಳನ್ನು ದುರ್ಬಲಗೊಳಿಸ್ತಕ್ಕಂಥ ಕೆಲಸ. ಇನ್ನೊಂದು ಕಡೆ ಅರುಣ್ ರಾಯ್ ಅಂತವರು ಕೂಡ ಇನ್ನೊಂದು 3ನೇ ಡ್ರಾಫ್ಟ್ ಇಡ್ತೀನಿ ಅಂತ, ಅಂದರೆ ಯಾವುದನ್ನು ಒಪ್ಕೊಳ್ಬೇಕು ಅನ್ನುವಂಥ ಗೊಂದಲದಲ್ಲೇನೆ ಇನ್ನೊಂದು 10 ವರ್ಷ 20 ವರ್ಷ ಈ ಜನಲೋಕಪಾಲ್ ಮಸೂದೆ ಬರಬಿಡಬಾರ್ದು, ಹಾಗಾದರೆ ಈ ಡ್ರಾಫ್ಟ್ ಒಪ್ಕೊಳ್ಳೋದು ಇನ್ನೊಂದು ಡ್ರಾಫ್ಟ್ ಒಪ್ಕೊಳ್ಳೋದು ಅನ್ನುವಂಥ ಒಂದು ಗೊಂದಲವನ್ನು ನಿರ್ಮಾಣ ಮಾಡ್ತಕ್ಕಂಥದ್ದು. ಇಲ್ಲಿ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಇಲ್ಲಿ ಅವರು ಸದುದ್ದೇಶ, ಅವರು ವೈಯಕ್ತಿಕ ಫಲಾನುಭವಿ ಅಲ್ಲದೆ ಇರ್ತಕ್ಕಂಥದ್ದು, ದೇಶದ ಹಿತದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಸ್ವಲ್ಪ ಕಠಿಣವೇ ಅಂತಲೇ ಅನಿಸ್ಬೋದು, ಕಠಿಣವಾಗಿದ್ದು ಬರಬೇಕು. ಅದರಿಂದ ಅಪಾಯ ಇದ್ದರೆ ಅದು ನಿವಾರಿಸೋದಕ್ಕೆ ಪಾರ್ಲಿಮೆಂಟೇ ಸುಪ್ರೀಂ. ಇದು ಪಾರ್ಲಿಮೆಂಟರಿ ಡೆಮಾಕ್ರಸಿ, ಅದ್ರ ವಿರುದ್ಧ ಏನೋ ಹೇಳ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ಜನಲೋಕಪಾಲ್ ಮಸೂದೆ ಅದು ಏನಾದರೂ ಕಗ್ಗಂಟನ್ನು ನಿರ್ಮಾಣ ಮಾಡಿದ್ರೆ ಅದನ್ನು ವಾಪಸ್ ತೆಗೆದುಕೊಳ್ತಕ್ಕಂಥ ಚರ್ಚೆ ಮಾಡಿ ಅದನ್ನ ಅನುಭವಕ್ಕೆ ಕೆಟ್ಟ ಅನುಭವ ಆದ ನಂತರ ವಾಪಸ್ ತಗೊಳ್ತಕ್ಕಂಥ ಸುಪ್ರೀಂ ಅಥಾರಿಟಿ ಪಾರ್ಲಿಮೆಂಟ್ಗೆ ಇರುತ್ತೆ. ಅಮೆಂಡ್ಮೆಂಟ್ ಮಾಡಿದ ನಂತರ ಅದನ್ನ ತಿದ್ದುಪಡಿ ಮಾಡೋದಕ್ಕೂ ಕೂಡ ಅವಕಾಶ ಇರುತ್ತೆ. ಆದರೆ ಅದನ್ನು ಏನನ್ನು ಮಾಡದೇ ಇರತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಕ್ರಮ ಅಲ್ಲ. ಇನ್ನೊಂದು ಸುದರ್ಶನ್ ಅವ್ರು ಹೇಳಿದ್ರು, ರಾಷ್ಟ್ರೀಯ ಜವಾಬ್ದಾರಿ. ಒಂದು ನ್ಯಾಷನಲ್ ಪಾರ್ಟಿ, ಬಹಳ ದೀರ್ಘ ವರ್ಷಗಳ ಕಾಲ ಈ ದೇಶವನ್ನು ಆಳ್ವಿಕೆ ನಡೆಸಿದಂಥ ಪಾರ್ಟಿ, 150 ವರ್ಷಗಳ ಇತಿಹಾಸ ಇರತಕ್ಕಂಥ ರಾಜಕೀಯ ಪಕ್ಷ, ಅದರ ಜನರಲ್ ಸೆಕ್ರೆಟರಿ ಬೇಜವಾಬ್ದಾರಿತನದ ಹೇಳಿಕೆ ಕೊಡ್ತಾರೆ. ಮಾನೀಶ್ ತಿವಾರಿ ಏನು ಹೇಳಿದ್ರು, ಅಣ್ಣಾರವರ ಮೇಲೇನೆ ಆಪಾದನೆ ಹೊರಿಸೋದ್ರ ಮೂಲಕ ನೈತಿಕವಾಗಿ ಅವ್ರನ್ನ ಕುಗ್ಗಿಸ್ತಕ್ಕಂಥ ಪ್ರಯತ್ನ. ಯಾರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ, ಯಾರು ಕಪ್ಪು ಹಣದ ಬಗ್ಗೆ ಮಾತಾಡ್ತಾರೆ, ಅವ್ರ ಮೇಲೆ ಕಳಂಕ ಹೊರಿಸ್ಬಿಡೋದು. ಅದೇ ರೀತಿ ದಿಗ್ವಿಜಯ್ ಸಿಂಗ್ ಅವರು ಕೊಟ್ಟಂತ ಹೇಳಿಕೆ, ಕಪಿಲ್ ಸಿಬಾಲ್ ಅವರು ಕೊಟ್ಟಂತ ಹೇಳಿಕೆ ರಾಷ್ಟ್ರೀಯ ಜವಾಬ್ದಾರಿಗೆ ಪೂರಕವಾಗಿರ್ತಕ್ಕಂಥ ಹೇಳಿಕೆ ಆಗಿರಲಿಲ್ಲ. ರಾಷ್ಟ್ರೀಯ ಹಿತಾಸಕ್ತಿಯೂ ಅದರಲ್ಲಿ ಇರಲಿಲ್ಲ. ಬದಲಿಗೆ ಚಳುವಳಿಗಾರರ ಮನೋಭಾವವನ್ನೇ ಕುಗ್ಗಿಸ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ಪ್ರಾಮಾಣಿಕರು. ಆ ಪ್ರಾಮಾಣಿಕರ ಮುಗಿನ ಅಡಿನಲ್ಲೇ 3.5 ಲಕ್ಷ ಕೋಟಿ ರೂಪಾಯಿ ಹಗರಣ ನಡೆದಿದ್ದು. ಹಾಗಿದ್ರೆ ಪ್ರಾಮಾಣಿಕತೆ ವ್ಯಕ್ತಿಗತ ಮಟ್ಟದಲ್ಲಿ ಮಾತ್ರ, ಸರ್ಕಾರ ಮಟ್ಟದಲ್ಲಿ ಇರಬಾರ್ದಾ? ನಾನು ಈ ಚರ್ಚೆನ ಮುಂದುವರಿಸ್ತೀನಿ. ಇದು ತುಂಬಾ ವೈಡರ್ ಆಯಾಮ್ ಪಡೆದುಕೊಳ್ತಾ ಇದೆ. ಆದರೆ ಎಲ್ಲಕ್ಕಿಂತ ಮುಖ್ಯ ವಿಚಾರ ಜನಲೋಕಪಾಲ್ ಮಸೂದೆ, ಅಣ್ಣಾ ಹಜಾರೆ ಸತ್ಯಾಗ್ರಹ. ಸೊ ನಾವು ರಾಷ್ಟ್ರೀಯ ಪಕ್ಷ, ಅದರ ರೆಸ್ಪಾನ್ಸಿಬಿಲಿಟಿ ಮತ್ತು ಅದರಲ್ಲಿರುವ ಸಚಿವರು ಜೊತೆಗೆ ರಾಜ್ಯ BJP ಸರ್ಕಾರ, ಈ ಎಲ್ಲ ಅದರಲ್ಲಿ ಆಯಾಮಗಳಿದೆ. ಸೊ ಚರ್ಚೆ ಮುಂದುವರಿಸೋಣ ಚಿಕ್ಕದೊಂದು ಬ್ರೇಕ್ ನಂತರ.